ಹಲೋ ಎವ್ರಿವಾನ್, ನಾನು ನಿಮ್ಮ ರಕ್ಷಾ ಮಂಗಳೂರಿಂದ. ಸೊ ನಾನು ಆಟೋ ತಗೊಂಡು ಫಸ್ಟು ನನ್ನ ಸ್ಟೇಗೆ ಹೋಗಿ ನಾನು ಮೂಡುಬಿದ್ರೆಯ ಪ್ರಭಾತ್ ಸಿಲ್ಕಲ್ಲಿ ತೊಗೊಂಡಿರೋ ಸ್ಯಾರಿಯನ್ನು ಇವತ್ತು ಉಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಾನು ವಾಪಸ್ಸು ಆಟೋ ಬುಕ್ ಮಾಡಿಕೊಂಡು ಸೀರೆ ಈ ಥರ ರೆಡಿಯಾಗಿದ್ದೆ ಇವತ್ತು ನಾನು. ಸೊ ನಾನು ಆಟೋ ಬುಕ್ ಮಾಡಿಕೊಂಡು ಫಸ್ಟ್ ನಾನು ಹೋಗಿದ್ದು ಕಾಫಿ ಕುಡಿಯೋದಕ್ಕೆ. ಸೊ ನ್ಯೂ ಸ್ವಾಗತ್ ಅಂತ ಹೋಟೆಲ್ಗೆ ನಾನು ಕಾಫಿ ಕುಡಿಯೋದಕ್ಕೆ ಹೋಗಿದ್ದೆ. ಅದಾದಮೇಲೆ ನೆಕ್ಸ್ಟು ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಆಟೋ ಡ್ರೈವರ್ ಅಣ್ಣ ಅಂತಿದ್ರು, ಕಾಫಿ ಡೇ ಓನರ್ ಇದ್ರಲ್ಲ ಅವ್ರು ಇದೇ ನದಿಗೆ ಜಂಪ್ ಮಾಡಿಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದು ಅಂತ ಅವ್ರ ಕತೆ ಎಲ್ಲ ಹೇಳ್ತಾಯಿದ್ರು ನನಗೆ. ನಾನು ಅದನ್ನೇ ಕೇಳಿಸ್ಕೊಂಡು ನಾನು ಫಸ್ಟ್ ಹೋಗಬೇಕಾಗಿದ್ದು ನಮ್ಮ ಕೊರಗಜ್ಜನ ಸ್ಥಳ, ನನ್ನ ಅಜ್ಜನ ಸ್ಥಳ. ಸೊ ಇದು ಕುತ್ತಾರು, ಇಲ್ಲಿ ವಿಡಿಯೋ ಫೋಟೋ ತೆಗಿಯೋಂಗಿಲ್ಲ. ಸೊ ತುಂಬ ಚೆನ್ನಾಗಿತ್ತು. ನಾನು ಇದಕ್ಕೋಸ್ಕರನೇ ಮೇನ್ ಬಂದಿದ್ದು. ಸೊ ಅದಾದಮೇಲೆ ನಾನು ಹೋಗಿದ್ದು ಮಂಗಳಾದೇವಿ ಟೆಂಪಲ್ಗೆ. ಸೊ ಮಂಗಳಾದೇವಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಪರಶುರಾಮ ಮತ್ತು ಮಂಗಳಾದೇವಿದು ಒಂದು ಕತೆ ಇದೆ. ಸೊ ಇಲ್ಲಿ ಒಂದು ಸ್ಮಾಲ್ ವೇಯಲ್ಲಿ ಕಥೆಯನ್ನು ತೋರಿಸಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಈ ಟೆಂಪಲ್ಲು. ಇದು ರಥ ಅಂತೆ, ಇಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತಂತೆ. ಅದಾದಮೇಲೆ ನಾನು ಹೋಗಿದ್ದು ನೆಕ್ಸ್ಟ್ ಟೆಂಪಲ್ ಕದ್ರಿ ಮಂಜುನಾಥ ಟೆಂಪಲ್. ಸೊ ನಾನು ಫುಲ್ಲು ಸುಸ್ತಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಶುಗರ್ ಕೇನ್ ಜ್ಯೂಸ್ ಕುತ್ಕೊಂಡು ಕದ್ರಿ ಮಂಜುನಾಥ ಟೆಂಪಲ್ಗೆ ಹೋದೆ. ಸೊ ಇಲ್ಲಿ ಚೊಂಬಿಟ್ಟಿರ್ತಾರೆ, ಇಲ್ಲಿ ತಗೊಂಡು ನೀರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ನಾನು ಟೆಂಪಲಲ್ಲಿ ಅದೆಲ್ಲ ಮುಗಿಸ್ಕೊಂಡು, ಟೆಂಪಲ್ ತುಂಬ ಚೆನ್ನಾಗಿತ್ತು, ತುಂಬ ಮೆಸ್ಮರೈಸಿಂಗ್ ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು ಕದ್ರಿ ಮಂಜುನಾಥ ಟೆಂಪಲು. ಸೊ ನಾನು ಟೆಂಪಲೆಲ್ಲ ಮುಗಿಸ್ಕೊಂಡು ಒಂದು ವಿಡಿಯೋ ಎಲ್ಲ ಮಾಡಿಕೊಂಡೆ. ಸೊ ಅದಾದಮೇಲೆ 3 ಟೆಂಪಲ್ಸ್ ಆಯ್ತಲ್ಲ, ಒಂದು ಬೀಚ್ಗೆ ಹೊಟ್ಟೋಗ್ಬಿಡೋಣ ಮಂಗಳೂರಲ್ಲಿ ಅಂದ್ಬಿಟ್ಟು ನಾನು ಬೀಚ್ಗೆ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಆಟ ಆಡಿಬಿಟ್ಟು ನನ್ನ ಡೇ ಎಂಡ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಮಂಗಳೂರು. ಥ್ಯಾಂಕ್ ಯು, ಬಾಯ್ ಬಾಯ್.